ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮ್ಮನ ಕೈ ರುಚಿಗೆ ಸ್ವಾಗತ. ನೋಡಿ, ಇದು ಮೂಲಂಗಿನ ಹೊರದು ತೊಳೆದು ಇಟ್ಕೊಂಡಿದ್ದೀನಿ. ಎಲ್ರಿಗೂ ಮೂಲಂಗಿ ಸಾಂಬಾರು ಸಾಮಾನ್ಯವಾಗಿ ಬೇಳೆ ಹಾಕಿ ಇದು ಮಾಡೋದು ಗೊತ್ತು. ಇವತ್ತು ನಾನು ಇದನ್ನು ಜಜ್ಜಿ ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಫಸ್ಟು ಇದನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡ್ಕೊಂಬಿಡ್ತೀನಿ. ನೋಡಿ, ಮೂಲಂಗಿ ಎಲ್ಲ ಕಟ್ ಮಾಡಿಕೊಂಡು ಹಿಂಗೆ ಅರ್ಧ ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ಅರ್ಧ ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಏನು ಮಾಡಬೇಕು ಅಂತಂದರೆ ಜಜ್ಕೋಬೇಕು. ಇದನ್ನು ನೋಡಿ, ಈ ಥರ ಜಜ್ಕೋಬೇಕು. ಇದನ್ನು ಎಲ್ಲನೂ ಜಜ್ಕೊಂಡು ತೋರಿಸ್ತೀನಿ ನಿಮಗೆ. ಇದನ್ನು ನೋಡಿ, ಎಲ್ಲ ಜಜ್ಜಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಂಬಿಡ್ತೀನಿ. ನೋಡಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೊಟೊ ಹಣ್ಣು, ಗಸಗಸೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನು. ಇದು ಚಕ್ಕೆ ಲವಂಗದ ಪುಡಿ, ಇದು ಅರಿಶಿನ ಸ್ವಲ್ಪ, ಮಟನ್ ಸಾಂಬಾರು ಪುಡಿ ಹಾಕ್ತೀನಿ ಇವಾಗ. ನೋಡಿ, ಎರಡೂವರೆ ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಹುರ್ಗಡ್ಲೆ, ನೋಡಿ, ಒಂದು ಒಳ್ಳೆಷ್ಟು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಇದು ಮಸಾಲೆ ಬಂದ್ಬಿಡ್ತೀನಿ. ಮಸಾಲೆ ರುಬ್ಕೊಂಡಾಗಿದೆ. ನೋಡಿ, ಈ ಜಜ್ಕೊಂಡಿರೋ ಮೂಲಂಗಿ ಎಲ್ಲನೂ ಒಂದು ಪಾತ್ರೆಗೆ ಹಾಕೊಂಬಿಡೋಣ ಈಗ ಅದನ್ನು. ಮತ್ತು ಇದು ರುಬ್ಬಿರೋ ಮಸಾಲೆ ಹಾಕ್ತೀನಿ ಇದಕ್ಕೆ. ಮಸಾಲೆ ಮೂಲಂಗಿ ಜೊತೆ ಎಲ್ಲ ಮಿಕ್ಸ್ ಆಯಿತು. ಕುಕ್ಕರ್ ಇಟ್ಟು ಆಯಿಲ್ ಇಟ್ಟಿದೆ. ಆಯಿಲ್ ಬಿಸಿಯಾಗಿದೆ. ಇವಾಗ ಸ್ವಲ್ಪ ಸಾಸಿವೆ ಹಾಕೋಣ ಅದಕ್ಕೆ. ಸಾಸಿವೆ ಸಿಡಿತಾ ಇದೆ. ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕೊಂಡಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಆನಿಯನ್ ಫ್ರೈ ಆಗಿದೆ. ನೋಡಿ, ಇದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮೂಲಂಗಿಗೆ, ಅದು ಮಸಾಲೆ ಹಾಕ್ಬಿಡೋಣ ಅದಕ್ಕೆ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಉಪ್ಪು ಹಾಕ್ತಾಯಿದ್ದೀನಿ ಈಗಲೇ ಇದಕ್ಕೆ. ನೋಡಿ, ಹಸಿ ವಾಸನೆ ಎಲ್ಲ ಹೋಗಿ ಬೆಂದಿದೆ. ಈಗ ಇದಕ್ಕೆ ನೀರು ಹಾಕೊಳ್ಳೋಣ. ಆವಾಗಲೇ ಇದು ಮಸಾಲೆ ರುಬ್ಕೊಂಡಿದ್ವಲ್ಲ, ಅದು ಮಿಕ್ಸಿ ಜಾರಂದೇ ನೀರು ಇದಕ್ಕೆ ಹಾಕ್ಕೊಂಬಿಡ್ತೀನಿ. ಕುಕ್ಕರ್ ಮುಚ್ಚಳ ಹಾಕ್ಬಿಡೋಣ. ಈಗ ಹಾಕ್ಬಿಟ್ಟು ಒಂದು ವಿಷಲ್ ಬರ್ಸ್ಕೊತೀನಿ. ಈಗ ಒಂದು ವಿಷಲ್ ಬಂದುಬಿಟ್ರೆ ಜಜ್ಜಿರೋ ಮೂಲಂಗಿ ಸಾಂಬಾರು ಮುದ್ದೆಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಜಜ್ಜಿ ಮೂಲಂಗಿ ಸಾಂಬಾರು ಆಗುತ್ತೆ. ಅದು ವಿಷಲ್ ಬಂದ್ಬಿಡ್ಲಿ ಹೆಂಗಾಗಿದೆ ಅಂತ ತೋರಿಸ್ತೀನಿ. ನೋಡಿ, ಜಜ್ಜಿ ಮೂಲಂಗಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದಕ್ಕೆ ಒಂದು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಬಿಟ್ರೆ ಸೂಪರಾದ ಜಜ್ಜಿ ಮೂಲಂಗಿ ಸಾಂಬಾರು ರೆಡಿ. ನೋಡಿ, ಜಜ್ಜಿದ ಮೂಲಂಗಿ ಸಾಂಬಾರು ಜೊತೆಗೆ ಬಿಸಿ ಬಿಸಿ ಮುದ್ದೆ ರೆಡಿ. ಸೂಪರಾಗಿರುತ್ತೆ ಸಾಂಬಾರು ಮುದ್ದೆ. ಟ್ರೈ ಮಾಡಿ ನೋಡಿ. ಹೊಸದಾಗಿ ಯಾರ್ಯಾರು ನನ್ನ ಚಾನಲ್ ನೋಡ್ತೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಬೆಲ್ ಅನ್ನೋದನ್ನು, ಹಾಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಜ್ಜಿ ಮೂಲಂಗಿ ಸಾಂಬಾರು ರೆಡಿ.